ಸ್ನೇಹಿತರೆ ನಮಸ್ಕಾರ. ಈ ಚಿನ್ನಯ್ಯ ಧರ್ಮಸ್ಥಳದ ಪ್ರಕರಣದ ಪ್ರಮುಖ ರೂವಾರಿ ಅಥವಾ ಪ್ರಮುಖ ಆರೋಪದಾರ ಅಥವಾ ಈಗ ಅನುಮಾನದ ದೃಷ್ಟಿಯಲ್ಲಿ ನೋಡುವಂತಹ ಮತ್ತು ಅರೆಸ್ಟು ಕೂಡ ಆಗಿರುವಂತಹ ಚಿನ್ನಯ್ಯನ ಹೇಳಿಕೆಗಳು ಮತ್ತು ಆತನ ಒಂದೊಂದು ಈ ಸಾಕ್ಷ್ಯಗಳು, ಆತ ಹೇಳಿದ್ದೇನೋ ಅಗೆದಲ್ಲೆಲ್ಲ ಹೆಣ ಸಿಗುತ್ತೆ ಅಂತೇಳಿ ಸುಮಾರು 1,000-1,500 ಅಂತೇಳಿ ಹೇಳಿದ್ದ. ನಾನು ಹಿಂದಿನ ಸ್ಟೋರಿಯಲ್ಲೂ ಕೂಡ ಹೇಳಿದ್ದೆ, 1,500 ಅಂತ ಹೇಳಿದ್ರೆ ಮುಟ್ದಲ್ಲೆಲ್ಲ ಹೆಣ ಸಿಗಬೇಕಾಗಿತ್ತು. ಆದರೆ ಏನೂ ಕೂಡ ಸಿಗಲಿಲ್ಲ. ಹಾಗಾಗಿ ಈ ಒಂದಷ್ಟು ಅನುಮಾನಗಳು ಮೂಡ್ತಿದ್ದಾವೆ. ಏನು ಈ ಚಿನ್ನಯ್ಯ ಹೇಳಿದ ಸತ್ಯನ ಸುಳ್ಳ, ಹೀಗೆ ಸಾಕಷ್ಟು ಅನುಮಾನಗಳು ಮೂಡ್ತಿದ್ದಾವೆ. ನಿಜವಾಗ್ಲೂ ಕೂಡ ಈ ರೀತಿ ನಡೆದಿತ್ತಾ? ಈ ರೀತಿಯಾದಂತಹ ಪ್ರಶ್ನೆಗಳು, ಅನುಮಾನಗಳು ಮೂಡೋದಂತೂ ಸಹಜ ಮತ್ತು ಸ್ವಾಭಾವಿಕ. ಹೀಗಾಗಿ ಈಗ ಒಂದಷ್ಟು ಅನುಮಾನಗಳನ್ನು, ಒಂದಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ಈ ಪ್ರಕರಣವನ್ನು ನೋಡಿದಾಗ ಇಲ್ಲಿ ಒಂದಷ್ಟು ಸಾಕ್ಷಿಗಳು ಪ್ರಮುಖ ಆಗ್ತದೆ ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪ್ರಕರಣ ನಡೆದಾಗಲೂ ಕೂಡ ಅಲ್ಲೊಂದಷ್ಟು ಎವಿಡೆನ್ಸ್ಗಳು ಇರ್ತವೆ. ಆ ಎವಿಡೆನ್ಸ್ಗಳ ಆಧಾರದಲ್ಲಿ ಪೊಲೀಸರು ಕೂಡ ಅಲ್ಲಿಯ ತನಿಖೆಯನ್ನು ಶುರು ಮಾಡ್ತಾರೆ. ಹಾಗೆಯೇ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಈ ಧರ್ಮಸ್ಥಳದ ಈ ಪ್ರಕರಣಗಳೇನು ಸಾಗ್ತಿದ್ದಾವೆ ನೋಡಿ, ಇದರ ಹಿಂದೆ ಇರುವಂಥ ರಾಜಕೀಯದ ಆಟಗಳು, ಇದರ ಹಿಂದೆ ಇರುವಂತಹ ತಾಂತ್ರಿಕ ಸಾಕ್ಷಿಗಳು, ಇದರ ಹಿಂದೆ ಇರುವಂತಹ ಬೇರೆ ಬೇರೆ ಎವಿಡೆನ್ಸ್ಗಳು, ಜೊತೆಗೆ ಚಿನ್ನಯ್ಯನ ಹಿಂದೆ ಇದ್ದಂಥವರು ಕೊಡುವಂಥ ಸ್ಟೇಟ್ಮೆಂಟ್ ಆಗಿರ್ಬೋದು, ಹಾಗೆಯೇ ಚಿನ್ನಯ್ಯನ ಮುಂದೆ ಇರುವವರು ಕೊಡ್ತಿದ್ದಂತಹ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಪ್ರಮುಖ ಆಗೋದ್ರ ಜೊತೆಗೆ ಇಲ್ಲಿ ಎವಿಡೆನ್ಸ್ಗಳು ಕೂಡ ಮುಖ್ಯ ಆಗ್ತವೆ. ಸುಮ್ಮನೆ ನಾಳೆ ಚಿನ್ನಯ್ಯನನ್ನು ಕರ್ಕೊಂಡೋಗಿ ಈತ ಸುಳ್ಳು ಹೇಳ್ದಾರಿ ಅಂತ ಹೇಳ್ಬಿಟ್ಟು ಕೋರ್ಟ್ ಮುಂದೆ ಕೂರಿಸಿದ್ರೆ ಮುಖಕ್ಕೊದ್ದು ಕಳಿಸ್ತಾರೆ ಯಾರು, ನ್ಯಾಯಾಧೀಶರು. ಹಾಗಾಗಿ ಹಂಗೆ ಮಾಡೋಕ್ಕಾಗಲ್ಲ. ಪಕ್ಕ ಮಾಹಿತಿ ಇರಬೇಕು ಏನಾಗಿದೆ ಏನು ಅಂತೇಳಿ. ಅದಕ್ಕೆ ಬೇಕಾಗಿರೋದು ಏನು ಹೇಳಿ, ತಾಂತ್ರಿಕವಾದಂಥ ಸಾಕ್ಷಿ. ಆ ತಾಂತ್ರಿಕ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಈಗಾಗಲೇ SIT ಒಂದು ಟೀಮನ್ನೇ ರೆಡಿ ಮಾಡಿ ಬಿಟ್ಟಿದೆ. ಈಗಾಗಲೇ ಸಾಕಷ್ಟು ಡ್ರಿಲ್ ಮಾಡ್ತಿದೆ SIT, ಸಾಕಷ್ಟು ವಿಚಾರಗಳನ್ನು ಬಾಯ್ಬಿಡಿಸ್ತಿದೆ. ಅದರಲ್ಲಿ ಈಗ ಚಿನ್ನಯ್ಯನ ಜೊತೆಗೆ ಸಂಪರ್ಕದಲ್ಲಿದ್ರಲ್ಲ ಅವರಿಗೆ, ಜೊತೆಗೆ ಈತನ ಸಂಪರ್ಕಕ್ಕೆ ಸಾಧನವಾಗಿದ್ದಿದ್ದು ಯಾವುದೋ ಮೊಬೈಲ್, ಇವೆರಡರ ಹುಡುಕಾಟವನ್ನು ನಡೆಸ್ತಿದೆ. ಇವೆರಡು ಸಿಕ್ತು ಅಂತ ಹೇಳಿದ್ರೆ ಬಹುಶಃ ಪ್ರಕರಣದ ದಿಕ್ಕು ಬದಲಾಗೋದ್ರಲ್ಲಿ ಡೌಟ್ ಇಲ್ಲ. ಹೇಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಧರ್ಮಸ್ಥಳದಲ್ಲಿ 100,000 ಹೆಣಗಳನ್ನು ಹೂತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಂಥ ಚಿನ್ನಯ್ಯನ ಈ ಬಂಡವಾಳ ಒಂದೊಂದಾಗಿ ಬಯಲಾಗ್ತಿದೆ. ಕೇವಲ ಚಿನ್ನಯ್ಯಂದಲ್ಲ, ಚಿನ್ನಯ್ಯನ ಹಿಂದೆ ಇದ್ದು ಆಟ ಆಡ್ತಾ ಇದ್ದಂತಹ ಒಂದಷ್ಟು ಗ್ಯಾಂಗ್ನ ಬಂಡವಾಳವು ಕೂಡ ಬಯಲಾಗ್ತಿದೆ. ಜೊತೆಗೆ ಪ್ರಕರಣ ದಿನಕ್ಕೆ ಬೇರೆ ಬೇರೆ ರೂಪರೇಷೆಗಳನ್ನು ಪಡೀತಿದೆ. ಅಂದರೆ ಒಂದೇ ಲೈನ್ನಲ್ಲಿ ಈ ಪ್ರಕರಣ ಹೋಗ್ತಿಲ್ಲ, ಸಾಕಷ್ಟು ವಿಂಗ್ಸ್ಗಳಾಗಿ ಹೊಡಿತಾ ಇದೆ. ಕಾರಣ ಈ ಚಿನ್ನಯ್ಯನ ಹಿಂದೆ ಇದ್ದಂಥವರು ಮತ್ತು ಮುಂದೆ ಇದ್ದಂಥವರು, ಜೊತೆಗೆ ಇಡೀ ತಂಡ ಹೇಗೆಲ್ಲ ಈ ಪ್ರಕರಣವನ್ನು ಡೈವರ್ಟ್ ಮಾಡುವಂಥ ಯತ್ನವನ್ನು ಮಾಡ್ತು ಮತ್ತು ಒಬ್ಬರನ್ನೇ ಟಾರ್ಗೆಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಅನ್ನುವಂಥ ಪ್ರಶ್ನೆಯು ಕೂಡ ಮೂಡುವಂತೆ ಮಾಡಿದೆ. ಈಗ ಈ ಪ್ರಕರಣದಲ್ಲಿ ಚಿನ್ನಯ್ಯ ಅರೆಸ್ಟ್ ಆಗಿದ್ದಾನೆ. ಬಟ್ ಚಿನ್ನಯ್ಯಂದೇ ಷಡ್ಯಂತ್ರ ಇದು, ಜೊತೆಗೆ ಆತನ ಹಿಂದೆ ಒಂದಷ್ಟು ಟೀಮ್ ಕೆಲಸ ಮಾಡಿತ್ತು ಅನ್ನೋದನ್ನು ಪ್ರೂವ್ ಮಾಡೋದು ಹೇಗೆ? ಸುಮ್ಮನೆ ಹೋಗಿ ಹೇಳೋಕ್ಕಾಗುತ್ತಾ ಹೀಗೀಗಾಯಿತು ಅಂತ ಹೇಳ್ಬಿಟ್ಟು? ಸಾಧ್ಯ ಇಲ್ಲವಲ್ಲ. SIT ಆಗಲಿ ಯಾವುದೇ ಆಗಲಿ ಒಂದಷ್ಟು ಸಾಕ್ಷಿಗಳು ಬೇಕಾಗ್ತದೆ. ಆ ಸಾಕ್ಷಿಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಿರುವಂಥ SIT ತಂಡ ಈಗ ಪ್ರಮುಖವಾದಂತಹ ಒಂದಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಬೇಕು. ಅದರಲ್ಲೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಅಂತೇಳಿ ಹೇಳ್ತಾರೆ. ಅಂದರೆ ತಾಂತ್ರಿಕವಾದಂಥ ಸಾಕ್ಷಿಗಳನ್ನು ಇಲ್ಲಿ ಸಂಗ್ರಹಿಸುವಂಥ ಕೆಲಸವನ್ನು ಈಗ SIT ಮಾಡ್ತಿದೆ. ಆತನಿಂದ ಬಾಯಿ ಬಿಡಿಸುವಂಥ ಪ್ರಯತ್ನವನ್ನು ಎಷ್ಟೇ ಮಾಡಿದ್ರೂ ಕೂಡ ಸಾಕ್ಷ್ಯ ಅಂತಿಮವಾಗ್ತದೆ. ಆ ಸಾಕ್ಷ್ಯಗಳನ್ನು ಸಂಗ್ರಹಿಸುವಂಥದ್ದು ಇಂಪಾರ್ಟೆಂಟು. ಶನಿವಾರ ಮತ್ತು ಭಾನುವಾರ ಈ ರೀತಿ ದಿನಾ ವಿಚಾರಣೆಯನ್ನು ನಡೆಸ್ತಿರುವಂತಹ SIT ಸೋಮವಾರ ಪ್ರಮುಖವಾದಂತಹ ವಿಚಾರಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿತ್ತು. ಈತನ ಮೊಬೈಲ್ಗಾಗಿ ಹುಡುಕಾಟವನ್ನು ನಡೆಸಿತು. ಅಂದರೆ ಚಿನ್ನಯ್ಯನ ಬಳಿ ಮೊಬೈಲ್ ಸದ್ಯಕ್ಕಂತೂ ಇಲ್ಲ. ಕೋರ್ಟ್ಗೆ ಬುರುಡೆ ತೆಗೆದುಕೊಂಡು ಹೋದಂಥ ದಿನವೇ ಪ್ರಕರಣದ ಸೂತ್ರಧಾರಿಗಳು ಆತನ ಮೊಬೈಲನ್ನು ಕಿತ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಇದರ ಬಳಿಕ ಆತನಿಗೆ ವಕೀಲರ ಬಳಿ ಮಾತ್ರ ಮಾತನಾಡೋದಕ್ಕೆ ಅವಕಾಶ ಇತ್ತು, ಮೊಬೈಲ್ ಬಳಸೋದಕ್ಕೆ ಅವಕಾಶ ಇರಲೇ ಇಲ್ಲ. ಹೀಗಾಗಿ ಈ ವಿಚಾರವನ್ನು ಯಾವಾಗ ಪೊಲೀಸರ ಬಳಿ ಈತ ಹೇಳ್ತಾನೋ, ಇಲ್ಲ ಸರ್ ನನಗೊಂಥರ ಜೈಲಿನ ರೀತಿ ಸನ್ನಿವೇಶ ಸೃಷ್ಟಿಯಾಗಿತ್ತು ಅಂತಲೂ ಕೂಡ ಆತ ಹೇಳ್ಕೊಂಡಿದ್ದ. ಮೊಬೈಲ್ ಬಳಸೋದಕ್ಕೆ ನನ್ನ ಹತ್ರ ಅವಕಾಶನೇ ಇರಲಿಲ್ಲ, ನನ್ನ ಮೊಬೈಲ್ ಯಾರ ಹತ್ರ ಇದೆ ಅಂತಲೂ ಕೂಡ ಗೊತ್ತಿಲ್ಲ ಅಂತಲೂ ಕೂಡ ಹೇಳಿದ್ದ. ಹೀಗಾಗಿ ಈತನ ಮೊಬೈಲ್ ಯಾರ ಬಳಿ ಇದೆ ಅನ್ನುವಂತಹ ವಿಚಾರವನ್ನು ಪತ್ತೆ ಹಚ್ಚೋದಕ್ಕೆ ಈಗ ಪೊಲೀಸರು ಇಳಿದಿದ್ದಾರೆ. ಬಹುಶಃ ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಎರಡನೇ ಹೆಂಡತಿ ಬಗ್ಗೆ ಸೋಮವಾರ ಕೆಲವೊಂದಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಇಂಟರ್ವ್ಯೂವನ್ನು ನೋಡಿರ್ತೀರ. ಚಿನ್ನಯ್ಯನ ಎರಡನೇ ಹೆಂಡತಿ ತಮಿಳುನಾಡಲ್ಲಿದ್ದಾರೆ, ಅವರನ್ನು ಹೋಗಿ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೆಲವೊಂದಷ್ಟು ಚಾನಲ್ ಅವ್ರು ಮಾಡಿದ್ರು. ಬಟ್ ಅದಕ್ಕಿಂತ ಮುಂಚೆನೇ SIT ಟೀಮ್ ಅಲ್ಲಿ ಹೋಗಿತ್ತು, ಅಲ್ಲಿ ವಿಚಾರಣೆಯನ್ನು ಮಾಡಿ ಬಂದಿತ್ತು ಅನ್ನೋದನ್ನು ಸ್ವತಃ ಅವರ ಪತ್ನಿ ಈಗಾಗಲೇ ಹೇಳಿದ್ರು. ಅಂದರೆ ಇವರು ಈ ಹಾಸಿಗೆ ಅಡಿ ನೂರುವಂಥ ಕೆಲಸವನ್ನು ಮಾಡಿದ್ರೆ
ರಂಗೋಲಿಯ ಕೆಳಗಡೆ ನುಸುಳುವಂಥ ಕೆಲಸವನ್ನು ಪೊಲೀಸರು ಆಲ್ರೆಡಿ ಮಾಡಿದ್ದಾರೆ. ಆಲ್ರೆಡಿ ಅವರ ಮಾಹಿತಿಯನ್ನು ಸಂಗ್ರಹಿಸಿ ಎಲ್ಲಿದ್ದಾರೆ ಏನು ಅಂತೇಳಿ ಹೋಗಿ ವಿಚಾರಿಸಿ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಅಲ್ಲೂ ಕೂಡ ಮೊಬೈಲನ್ನು ಕೇಳಿದ್ದಾರೆ, ಬಟ್ ಅಲ್ಲಿ ಮೊಬೈಲ್ ಇರಲಿಲ್ಲ. ಹಾಗಾಗಿ ಆತನ ಮೊಬೈಲನ್ನು ಆಲ್ರೆಡಿ ಬಹುಶಃ ಈತನ ಹಿಂದೆ ಇದ್ದಂಥವರು ಕಿತ್ತಿಟ್ಕೊಂಡಿದ್ದಾರೆ ಅನ್ನುವಂಥ ಅನುಮಾನ ಇದೆ. ಆ ಮೊಬೈಲ್ ಸಿಕ್ತು ಅಂತ ಹೇಳಿದ್ರೆ ಹೆಚ್ಚಿನ ಮಾಹಿತಿ ಅವರಿಗೆ ತಿಳಿದುಬಿಡುತ್ತೆ. ಅಂದರೆ ಮೊಬೈಲ್ ಸಿಕ್ಕಿದ ಕೂಡಲೇ ಆತ ಯಾರ್ಯಾರ ಜೊತೆಗೆ ಅಲ್ಲಿ ಕಾಲ್ ರೆಕಾರ್ಡಿಂಗ್ ಆಗಿರ್ಬೋದು, ಅಥವಾ ವಿಡಿಯೋ ರೆಕಾರ್ಡಿಂಗ್ ಆಗಿರ್ಬೋದು, ಅಥವಾ ಕಾಲ್ ಕಾನ್ವರ್ಸೇಷನ್ಸ್ಗಳಾಗಿರ್ಬೋದು, ಕಾಲ್ ಲಿಸ್ಟ್ ಆಗಿರ್ಬೋದು, ಎಲ್ಲದೂ ಕೂಡ ಸಿಗ್ತದೆ. ಆ ಕಾಲ್ ಲಿಸ್ಟ್ ತೆಗೆಯೋದು ಕೂಡ ಏನು ದೊಡ್ಡ ವಿಚಾರ ಅಲ್ಲ. ನಂಬರ್ ಒಂದು ಸಿಕ್ಕಿದ್ರೆ ಸಾಕು, ಆತ ಬಳಸ್ತಿದ್ದಂಥ ನಂಬರ್ ಆಟೋಮೆಟಿಕ್ಲಿ ಕಾಲ್ ಲಿಸ್ಟು ಎಲ್ಲದೂ ಕೂಡ ಸಿಕ್ಬಿಡುತ್ತೆ ಪೊಲೀಸವರಿಗೆ. ಹಾಗಾಗಿ ಅಲ್ಲಿ ಈಸಿ ಆಗಿಬಿಡುತ್ತೆ ಈತ ಯಾರ್ಯಾರ ಜೊತೆಗೆ ಲಿಂಕಲ್ಲಿದ್ದ, ಯಾರ್ಯಾರ ಜೊತೆಗೆ ಸಂಪರ್ಕದಲ್ಲಿದ್ದ. ಈಗೇನು ಆರೋಪಗಳಿದೆಯಲ್ಲ, ಡೆಲ್ಲಿಗೆ ಹೋಗಿದ್ದ, ಡೆಲ್ಲಿಗೆ ಅವ್ನು ಕರ್ಕೊಂಡು ಹೋಗಿದ್ದಂತೆ, ಡೆಲ್ಲಿಗೆ ಇವ್ನು ಕರ್ಕೊಂಡು ಹೋಗಿದ್ದಂತೆ, ಬುರುಡೆ ಅವ್ನು ಪರ್ಚೇಸ್ ಮಾಡಿ ತಂದು ಕೊಟ್ಟಿದ್ದಂತೆ, ಡೆಲ್ಲಿಯಲ್ಲಿ ಆ MP ಮೀಟ್ ಮಾಡಿದ್ದಂತೆ, ಡೆಲ್ಲಿಯಲ್ಲಿ ಈ ಲಾಯರ್ನ ಮೀಟ್ ಮಾಡಿದ್ದಂತೆ, ಈ ರೀತಿಯಾದಂಥ ಚರ್ಚೆಗಳು ನಡೀತಿದ್ದಾವಲ್ಲ, ಈ ಎಲ್ಲ ಚರ್ಚೆಗಳಿಗೂ ಕೂಡ ಪೂರಕವಾದಂಥ ಸಾಕ್ಷಿ ಸಿಕ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಇವನು ಫೋನಲ್ಲಿ ಮಾತಾಡಿದ್ದಾನಂತೇಳಿ ಒಂದೇ ಒಂದು ಸುಳಿವು ಚಿಕ್ಕದಾಗಿ ಸಿಕ್ಕಿದ್ರು ಕೂಡ ಪ್ರಕರಣ ಬೇರೆ ದಿಕ್ಕನ್ನು ತಲುಪಿಬಿಡುತ್ತೆ. ಹಾಗಾಗಿ ಈ ಬಗ್ಗೆ ಈಗ ಪೊಲೀಸರು ಗಂಭೀರವಾಗಿ ತನಿಖೆಯನ್ನು ಮಾಡ್ತಿದ್ದಾರೆ. ದೂರುದಾರ ಅವತ್ತು ದೂರುದಾರ, ಇವತ್ತು ಒಂದು ರೀತಿಯಲ್ಲಿ ಆರೋಪಿಯ ಅನುಮಾನ ಸ್ಥಾನದಲ್ಲಿ ಕೂತಿದ್ದಾನೆ. ಈತನ ಈ ಮೊಬೈಲನ್ನು ವಶಪಡಿಸ್ಕೊಂಡ್ರೆ, ಜೊತೆಗೆ ಈತನ ಮೊಬೈಲು ಟವರ್ ಲೊಕೇಶನ್ CDR ಅನ್ನು ಕೂಡ ತೆಗಿತಾರೆ. ಅಂದರೆ ಇಂತಿಂಥ ದಿನ ಈ ಮೊಬೈಲ್ ಎಲ್ಲಿತ್ತು ಅಂತಲೂ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಗಳನ್ನು ತೆಗಿತಾರೆ. ತೆಗೆದಾಗ ಬಹುಶಃ ಎಲ್ಲದೂ ಕೂಡ ಬಯಲಾಗ್ತದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಈ ಬಯಲಾಗೋದು ಯಾರ್ಯಾರ್ದು, ಕೇವಲ ಈತನ ಬಂಡವಾಳ ಮಾತ್ರ ಬಯಲಾಗಲ್ಲ ರೀ. ಆರೋಪಿ ಚಿನ್ನಯ್ಯನ ಜೊತೆಗೆ ಸಂಪರ್ಕದಲ್ಲಿದ್ದವರು, ಫೋನ್ ಸಂಪರ್ಕ ಆಗಿರ್ಬೋದು, ಅಥವಾ ನೇರ 1-to-1 ಸಂಪರ್ಕ ಆಗಿರ್ಬೋದು, ಅದು ಕೂಡ ಬಯಲಾಗ್ತದೆ. ಹಾಗಾಗಿ ಕ್ಷಣಕ್ಕೂ ಕೂಡ ಹೊಸ ಹೊಸ ಅಂಶಗಳು ಆಚೆ ಬರ್ತಾನೆ ಇದ್ದಾವೆ. ವೆರಿ ಇಂಟ್ರೆಸ್ಟಿಂಗ್ ಆಗ್ತಿದೆ ಈ ಇಡೀ ಕೇಸ್ ಇದೆಯಲ್ಲ. ಈ ಕ್ರೈಮ್ ಸಿನಿಮಾ, ಈ ಕ್ರೈಮ್ ಸ್ಟೋರಿಗಳ ಬಗ್ಗೆ ತುಂಬ ಆಸಕ್ತಿ ಇರೋರಿಗೆ ಇಂತಹ ಸ್ಟೋರಿಗಳು ತುಂಬ ಇಂಟ್ರೆಸ್ಟಿಂಗು. ಈ ರೀತಿ ವೆರಿ ನೆಕ್ಸ್ಟ್ ಮೂಮೆಂಟಿಗೆ ಒಂದು ಡೆವಲಪ್ಮೆಂಟು, ಇವಾಗ ಏನೋ ಆಗ್ತಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಏನೋ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಈಗೇನೋ ಚಿಕ್ಕದೊಂದು ಡೆವಲಪ್ಮೆಂಟ್ ಆಗ್ತಿದೆ ಅಂದರೆ ಅದು ಟ್ವಿಸ್ಟ್ ಆಗುತ್ತೆ, ಇನ್ನೊಂದು ಡೆವಲಪ್ಮೆಂಟ್ ಆಗುತ್ತೆ. ಈ ರೀತಿ ಈ ಬುರ್ಡೆ ಟೀಮ್ನ ನಿಗೂಢತೆಯನ್ನು ಜಾಡು ಹಿಡಿದು ಹೊರಟಿರುವಂಥ SITಗೆ ಮಾಹಿತಿಗಳ ಮೇಲೆ ಮಾಹಿತಿಗಳು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು, ಜೊತೆಗೆ ಇಲ್ಲಿ ಯಾರ್ಯಾರು ಇದ್ದಾರೆ ಈತನ ಹಿಂದೆ ಅನ್ನುವಂಥ ವಿಚಾರಗಳು ಎಲ್ಲವೂ ಕೂಡ ಆಟೋಮೆಟಿಕ್ಕಾಗಿ ಹೊರಗಡೆ ಬರ್ತಿದೆ. ನಾನು ಈಗಾಗಲೇ ಹೇಳಿದಂತೆ ಈ ಮೊಬೈಲ್ ಸಿಕ್ತು ಅಂತ ಹೇಳಿದ್ರೆ ಈತನ ಜೊತೆಗೆ ಲಿಂಕ್ನಲ್ಲಿದ್ದವ್ರು ಯಾರು, ಕಾಂಟ್ಯಾಕ್ಟ್ನಲ್ಲಿದ್ದಂಥವ್ರು ಯಾರು, ಫಸ್ಟ್ ಟೈಮ್ ಮಾತನಾಡಿದ್ದು ಯಾರು, ನೆಕ್ಸ್ಟ್ ಯಾರು ಮಾತನಾಡಿದ್ರು, ಈ ಆಪ್ರೇಷನ್ಸ್ ಹೇಗೆ ನಡೀತು, ಅಂದರೆ ಆಪ್ರೇಷನ್ ಚಿನ್ನಯ್ಯ ಹೇಗೆ ನಡೀತು, ಈತನಿಗೆ ಹಣ ಹಾಕಿದ್ದು ಹೌದಾ, ಹಣದ ಬಗ್ಗೆ ಡಿಸ್ಕಷನ್ ನಡೆದಿತ್ತಾ, ಈತನ ಅಕೌಂಟ್ ಡೀಟೇಲ್ಸು, ಈಗ ಕ್ಯಾಶಲ್ಲಿ ಕೊಟ್ಟಿದ್ರು, ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರು, ಎಲ್ಲದೂ ಕೂಡ ಗೊತ್ತಾಗುತ್ತೆ. ಫೋನ್ಪೇಲಿ ಒಂದು 500 ರೂಪಾಯಿ ಹಾಕಿದ್ರೂ ಕೂಡ, ಈಗ ಫಾರ್ ಒಂದು ಎಕ್ಸಾಂಪಲಿಗೆ ಹೇಳೋದು, ಈಗ ಮೈಶೆಟ್ಟಿ ತಿಮ್ಮರೋಡಿನೋ ಅಥವಾ ಗಿರೀಶ್ ಮಟ್ಟಣ್ಣನವರೋ ಜಯಂತೋ ಯಾರೋ ಒಂದು 500-1000 ರೂಪಾಯಿ ಈತನಿಗೆ ಫೋನ್ಪೇನೋ ಗೂಗಲ್ ಪೇ ಮಾಡಿದ್ರೆ ಸಾಕಲ್ವಾ, ಅದೇ ಮೇಜರ್ ಎವಿಡೆನ್ಸ್ ಆಗುತ್ತೆ. ಯಾಕ್ರಿ ಹಾಕಿದ್ರು ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಹೀಗೆ ಹೇಳ್ತಿರೋದು, ಹಾಕಿದಾರೋ ಇಲ್ಲೋ ಗೊತ್ತಿಲ್ಲ, ನನ್ನ ಎಕ್ಸಾಂಪಲಿಗೆ ಹೇಳ್ತಿರೋದು, ಈ ರೀತಿ ಆಗಿಬಿಡುತ್ತೆ. ಹಾಗಾಗಿ SIT ಅಧಿಕಾರಿಗಳು ಸದ್ಯ ಚಿನ್ನಯ್ಯನ ಮೊಬೈಲ್ ನಂಬರನ್ನು ಆಧಾರದ ಮೇಲೆ 2 ವರ್ಷದ CDR ಅನ್ನು ಸಂಗ್ರಹಿಸ್ತಾರೆ. ಕಳೆದ 2 ವರ್ಷಗಳಿಂದ ಚಿನ್ನಯ್ಯ ಯಾರ್ಯಾರ ಜೊತೆಗೆ ಸಂಪರ್ಕದಲ್ಲಿದ್ದ ಅನ್ನೋದು ಕೂಡ ಗೊತ್ತಾಗುತ್ತೆ. ಆರೋಪಿ ಚಿನ್ನಯ್ಯ ಯಾರ್ಯಾರ ಜೊತೆಗೆ ಮೊಬೈಲ್ನಲ್ಲಿ ಮಾತನಾಡಿದ್ದ, ಎಲ್ಲೆಲ್ಲಿ ಕೆಲಸ ಮಾಡಿದ್ದ, ಬ್ಯಾಂಕಿಗೆ ಯಾರ್ಯಾರ್ದು ಅಮೌಂಟ್ ಬಂದಿದೆ, ಏನೇನು ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲವನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಡೆಲ್ಲಿಯಿಂದ ಹಿಡಿದು ಇಲ್ಲಿಯವರೆಗೆ ಎಲ್ಲವನ್ನು ಕೂಡ ಈಗ ಮಾಹಿತಿ ವೈಸ್ ಸಂಗ್ರಹಿಸ್ತಿದ್ದಾರೆ. ಅದಕ್ಕೆ ಸಪ್ರೇಟ್ ಟೀಮನ್ನು ಕೂಡ ಮಾಡಿಬಿಡಲಾಗಿದೆ. ಆ ಟೀಮ್ ಕೊನೆಗೆ ಕೊಡುವಂಥ ರಿಪೋರ್ಟ್ ಇದೆಯಲ್ಲ, ಜೊತೆಗೆ ಅದರ ಮಿಡ್ಲಲ್ಲಿ ಯಾರ್ಯಾರ್ದು ಹೆಸರು ಬರುತ್ತೆ, ಯಾರ್ಯಾರ್ದು ಒಂದು ಷಡ್ಯಂತರಗಳು ಬಯಲಾಗ್ತಾವೆ ನೋಡಿ, ಅದು ವೆರಿ ಇಂಟ್ರೆಸ್ಟಿಂಗ್. ಅದರ ಬಗ್ಗೆ ನಿರೀಕ್ಷೆ ಮಾಡ್ತೀರಿ. ನಿಮಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ. ಅಪ್ಡೇಟ್ ಸಿಕ್ಕಿದ ತಕ್ಷಣ ಕೊಡ್ತೀನಿ. ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇಲ್ಲಿವರೆಗೆ ಆಗಿರುವಂಥ ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ, ಜೊತೆಗೆ ಈಗ ಈ ಕಂಪ್ಲೀಟ್ ಆದಂತಹ ತಾಂತ್ರಿಕ ಎವಿಡೆನ್ಸ್ ಅಥವಾ ತಾಂತ್ರಿಕವಾದಂತಹ ಒಂದೊಂದು ಸಾಕ್ಷಿಗಳ ಸಂಗ್ರಹ ಕಾರ್ಯಗಳ ಬಗ್ಗೆ ನಿಮಗೇನು ಅನಿಸುತ್ತೆ, ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್